ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮೊದಲಿಗೆ ಎನ್ನ ಆರಾಧ್ಯ ದೈವ ಶ್ರೀ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಸ್ಮರಿಸಿಕೊಂಡು ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ಶ್ರೀಶೈಲದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು, ಯಾವತ್ತೂ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ ಮತ್ತು ನವಯುವಕರೇ, ವಿದ್ಯಾರ್ಥಿಗಳೇ, ಜೊತೆಗೆ ದೇಶವನ್ನು ರಕ್ಷಣೆ ಮಾಡುವ ಸಮಸ್ತ ಸೈನಿಕ ವರ್ಗದ ಮತ್ತು ಕುಟುಂಬದವರೇ, ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತಾಪಿ ವರ್ಗದ ಸಮಸ್ತ ಗುರು ಹಿರಿಯರೇ ಮತ್ತು ಕುಟುಂಬ ವರ್ಗದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಆ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು. ಅದೇ ರೀತಿಯಾಗಿ ವಾರಪೂರ್ತಿ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ, ಈ ವಾರಪೂರ್ತಿ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲರಿಗೂ ಶತಮಾನಂ ಭವತಿ ಶತಾಯು ಪುರುಷಶತೇವೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಎಂದು ಆ ಭಗವಂತನು ತಮ್ಮೆಲ್ಲರನ್ನು ಕರುಣಿಸಲಿ, ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, ಸಮಸ್ತರಿಗೂ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ, ಈ ವಾರ ಭವಿಷ್ಯದಲ್ಲಿ ವಿಶೇಷತೆಯನ್ನು ನೋಡೋಣ. 6ನೇ ತಾರೀಕು ಗುರುವಾರ ವಟ ಸಾವಿತ್ರಿ ವ್ರತವಿದೆ. ಆಚರಿಸಿಕೊಳ್ಳುವ ತಾಯಂದಿರು ತುಂಬ ಉತ್ತಮವಾಗಿರುತ್ತದೆ. ಸಂಪೂರ್ಣ ನಿಮ್ಮ ಮನೆಯ ಕುಟುಂಬದ ದಾರಿದ್ರ್ಯ ದೂರ ಆಗುವ ಯೋಗವಿರುತ್ತದೆ. ನಿಮ್ಮ ಅಕ್ಕಪಕ್ಕದ ಗುರುಗಳನ್ನು ಕೇಳಿ ಆಚರಿಸಿಕೊಳ್ಳಿ. ಇನ್ನು ಅದೇ ದಿನ ಗುರುವಾರದಂದು ನವಗ್ರಹಗಳಲ್ಲಿ ಒಬ್ಬನಾದ ಕರ್ಮ ಫಲಾಧಿಪತಿಯಾಗಿರತಕ್ಕಂಥ ಜ್ಯೇಷ್ಠಾದೇವಿ ಸಹಿತ ಪತಿಯಾಗಿರತಕ್ಕಂಥ ಶ್ರೀ ಶನೇಶ್ವರ ಸ್ವಾಮಿಯ ಜಯಂತಿ ಇರುತ್ತದೆ. ಯಾರಿಗಾದರೂ ಶನಿದೋಷವಿದ್ದರೆ ಆ ಜಯಂತಿಯಂದು ಆ ಶನೀಶ್ವರನ ಆರಾಧನೆಯನ್ನಾದರೂ ಮಾಡಿಕೊಳ್ಳಿ, ಅಥವಾ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ದಾನ ಮಾಡಿ, ಅದಾಗದಿದ್ದರೂ ಸ್ನಾನ ಮಾಡುವಾಗ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಆ ಶನೀಶ್ವರನನ್ನು ಪ್ರಾರ್ಥಿಸಿ, ಜ್ಯೇಷ್ಠಾದೇವಿ ಸಹಿತ ಶನೀಶ್ವರನನ್ನು ಪ್ರಾರ್ಥಿಸುವುದರಿಂದ ಸಮಸ್ತ ಶನೀಶ್ವರನ ದೋಷಗಳು ದೂರವಾಗುತ್ತವೆ. ಶನಿದೇವರ ಗುಡಿಯು ನಿಮ್ಮ ಗ್ರಾಮದಲ್ಲಿ ಇಲ್ಲದಿದ್ದರೆ ಮಾರುತಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ದಾನ ಮಾಡಿ ಆ ಭಗವಂತನಿಗೆ ಸ್ಮರಿಸುವುದರಿಂದ ಶನೀಶ್ವರನು ತಮ್ಮೆಲ್ಲರನ್ನು ಕರುಣಿಸುತ್ತಾನೆ ಎಂದು ತಿಳಿಸುತ್ತಾ, ಅದೇ ರೀತಿಯಾಗಿ 7/6/2024 ಜ್ಯೇಷ್ಠ ಮಾಸ ಆರಂಭವಾಗ್ತಾ ಇದೆ. ವೈಶಾಖ ಮಾಸದ ಅಮಾವಾಸ್ಯೆ ಮುಗಿದು 6ನೇ ತಾರೀಕು ಅಮಾವಾಸ್ಯೆ ಇರುತ್ತದೆ. ಅದು ಮುಗಿದ ನಂತರ 7ನೇ ತಾರೀಕು ಜ್ಯೇಷ್ಠ ಮಾಸ ಪ್ರಾರಂಭವಾಗ್ತಾ ಇದೆ. ಆವತ್ತಿನ ದಿನವೇ ಮಿರುಗ ಕುಂದಿರುತ್ತದೆ. ಅಂದರೆ ಈ ರೈತಾಪಿ ವರ್ಗದವರಿಗೆ ಮೃಗಶಿರ ಮಳೆ ಪ್ರಾರಂಭ ಆಗ್ತದೆ. ಸಾಧಾರಣ ಮಳೆ ಇರುವುದರಿಂದ ರೈತರಿಗೆ ಅಂತ ಏನು ವಿಶೇಷವಾಗಿ ಮಳೆ ತೋರುವುದಿಲ್ಲ, ಏಕೆಂದರೆ ಆ ಮಳೆಯ ವಾಹನ ಕುದುರೆಯಾಗಿರುತ್ತದೆ. ಇನ್ನು ಮುಂದಿನ ವಿಶೇಷತೆಗಳನ್ನು ನೋಡುವುದಾದರೆ, ಈ ವಾರದ ಒಂದು ಟಿಪ್ಸನ್ನು ಹೇಳುವುದಾದರೆ, ವಿಶೇಷವಾಗಿ ರೈತಾಪಿ ವರ್ಗದವರಿರಲಿ, ವ್ಯವಹಾರ ಮಾಡುವವರಿರಲಿ, ಯಾರೇ ಇರಲಿ, ಸಾಲ ತೆಗೆದುಕೊಂಡು ಆ ಸಾಲದಿಂದ ಬಾಧೆಗೊಳಗಾಗಿರುತ್ತಾರೆ. ಆ ಸಾಲವನ್ನು ತೀರಿಸುವ ಬಗೆ ಹೇಗೆ, ಜೊತೆಗೆ ಸಾಲವನ್ನು ತೀರಿಸಬೇಕಾದರೆ ನಾವು ಏನನ್ನು ಮಾಡಬೇಕು, ಇದನ್ನು ಮುಂದಿನ ಒಂದು ಇದೇ ವಾರ ಭವಿಷ್ಯದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮಗೆ ಬೆಂಬಲವನ್ನು ನೀಡುವುದರಿಂದ ತುಂಬ ಆತ್ಮ ಅವಲೋಕವನ್ನು ಮಾಡಿಕೊಂಡು ನಾವು ಇನ್ನೂ ಹೆಚ್ಚಿನ ವಿಷಯಗಳನ್ನು ತಮ್ಮ ಮುಂದೆ ತಂದಿಡಲು ಪ್ರಯತ್ನದಲ್ಲಿರುತ್ತೇವೆ ಎಂದು ತಿಳಿಸುತ್ತಾ, ಬನ್ನಿ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ. ವಿಶೇಷವಾಗಿ ಮೇಷಲಗ್ನ ಮತ್ತು ಮೇಷರಾಶಿಯನ್ನು ತೆಗೆದುಕೊಳ್ಳುವುದಾದರೆ, ಈ ವಾರ ನೀವು ಉತ್ತಮ ಮನಸ್ಥಿತಿಯಲ್ಲಿರುತ್ತೀರಿ. ರಾಶಿಯ ಅಧಿಪತಿಯ ಮಂಗಳನು ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸದ ಪ್ರಜ್ಞೆಯು ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ. ವಾತಾವರಣ ತುಂಬ ಚೆನ್ನಾಗಿರುತ್ತದೆ. ಪ್ರೀತಿಯ ಸಂಬಂಧಗಳಲ್ಲಿ ನೀವು ನಿಕಟತೆಯನ್ನು ಹೊಂದಿರುತ್ತೀರಿ ಮತ್ತು ಆ ನಿಕಟತೆಯಲ್ಲಿ ಆನಂದವನ್ನು ಸಹ ಈ ವಾರ ಪೂರ್ತಿ ಅನುಭವಿಸುವವರಿದ್ದೀರಿ. ಉನ್ನತ ಹುದ್ದೆಯಲ್ಲಿರುವವರ ಆದಾಯವು ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. 2ನೇ ಮನೆಯ ಮೇಲೆ 3 ಶುಭಗ್ರಹಗಳ ಅಥವಾ 4 ಶುಭಗ್ರಹಗಳ ಪ್ರಭಾವ ಕುಟುಂಬದಲ್ಲಿ ಸಂಪೂರ್ಣ ಪ್ರಾಬಲ್ಯವನ್ನು ಹೊಂದಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗಲಿದೆ. ಪ್ರಭಾವಿ ವ್ಯಕ್ತಿಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ನಿಮಗೆ ಸಂಪೂರ್ಣ ಉತ್ತಮವಾಗಿರುತ್ತದೆ.
ನೀವು ಹೊಸ ಮನೆಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಈ ವಾರದಲ್ಲಿ ತುಂಬ ಶುಭವಾಗಿರುತ್ತದೆ. ವಾಹನವನ್ನಾಗಲಿ ಅಥವಾ ಮನೆಯನ್ನಾಗಲಿ ಖರೀದಿಸುವ ಯೋಗವಿದೆ. ಅದನ್ನು ಮಾಡಿದರೆ ತುಂಬ ಸಂತೋಷದಿಂದ ಜೀವನವನ್ನು ಸಾಗಿಸುವ ಯೋಗ ನಿಮ್ಮದಾಗಲಿದೆ. ಆದರೂ ನೀವು ತುಂಬ ಪ್ರಾಯೋಗಿಕ ವಿಧಾನದೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ. ಸೋಮವಾರ ಮತ್ತು ಮಂಗಳವಾರ, ಶನಿವಾರ ದಿನಗಳು ತುಂಬ ಉತ್ತಮವಾಗಿರುತ್ತವೆ ಮೇಷರಾಶಿಯವರಿಗೆ. ಆದರೂ ಸಹ ವಿಶೇಷವಾಗಿ ನೋಡುವುದಾದರೆ ನಿರ್ಜಲೀಕರಣ ಮತ್ತು ತಲೆನೋವಿನಿಂದ ಸಂದರ್ಭಗಳನ್ನು ವಿಶೇಷವಾಗಿ ತಪ್ಪಿಸಲು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ವಾರ ಪೂರ್ತಿ ಹೆಚ್ಚಿನ ನೀರನ್ನು ಸೇವಿಸಿ. ಹತ್ತಿರದಲ್ಲಿರುವ ಆರೋಗ್ಯ ಅಧಿಕಾರಿಗಳನ್ನು ಭೇಟಿಯಾಗುವುದರಿಂದ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಬಹುದು. ಜೊತೆಗೆ ಭಾನುವಾರ ಮತ್ತು ಬುಧವಾರ ನಿಮಗೆ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದ ಆ ಕಾರ್ಯವನ್ನು ಮುಂದುವರಿಸಿದರೆ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿಯಾಗಿರತಕ್ಕಂಥ ವಾರದಲ್ಲಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಪ್ರತಿದಿನ ಬೆಲ್ಲ ಮತ್ತು ರೊಟ್ಟಿಯನ್ನು ತಿನ್ನಿಸಿ. ಅನುಕೂಲವಾದಾಗ ತಪ್ಪದೆ ಹನುಮಾನ್ ಚಾಲೀಸವನ್ನು ಮುಂಜಾನೆ ಮತ್ತು ಸಂಜೆ ಪಠಿಸುವುದರಿಂದ ತುಂಬ ಶುಭಯೋಗವನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ವಾರ ಪೂರ್ತಿ ಪಠಣೆ ಮಾಡಿ. ಈ ವಾರ ಕೆಂಪು ವರ್ಣ ನಿಮಗೆ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 8 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ವೃಷಭ ಲಗ್ನ ಮತ್ತು ವೃಷಭ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ವಿಶೇಷವನ್ನು ನೋಡೋಣ. ಈ ವಾರ ನೀವು ತುಂಬ ಒಳ್ಳೆಯ ನಿರ್ಧಾರಗಳಿಗೆ ಬದ್ಧರಾಗಿರುತ್ತೀರಿ. ಇದರಲ್ಲಿ ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುವ ಯೋಜನೆಯನ್ನು ಹಾಕಿಕೊಂಡಿರುತ್ತೀರಿ. ನಿಮ್ಮ ಶತ್ರು ನಿಮ್ಮ ಸಾಮರ್ಥ್ಯದ 2 ಪಟ್ಟು ಹೆಚ್ಚಾಗಿರುವುದರಿಂದ ಸ್ವಲ್ಪ ಅವರೊಂದಿಗೆ ಜಾಗರೂಕತೆಯಿಂದ ಇದ್ದರೆ ತುಂಬ ಉತ್ತಮ. ನಿಮ್ಮ ರಾಶಿಚಕ್ರದ ಮೇಲೆ ಸಂಪೂರ್ಣ ಶುಭಗ್ರಹಗಳ ಪ್ರಭಾವ ನಿಮಗೆ ತುಂಬ ಯಶಸ್ಸನ್ನು ತಂದುಕೊಡುತ್ತದೆ. ನೀವು ಹಾಕಿದ ಕೆಲಸ ಸಂಪೂರ್ಣವಾಗಿ ಶುಭವನ್ನು ನೀಡಲಿದೆ. ಜೊತೆಗೆ ಉತ್ತಮ ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ನೀವು ಬಹಳ ಜಾಗರೂಕತೆಯಿಂದ ಹೊಂದಿರುತ್ತೀರಿ. ಅದಕ್ಕಾಗಿಯೇ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ವಿಶೇಷವಾಗಿ ಆಸಕ್ತಿಯನ್ನು ಹೊಂದಿರುತ್ತೀರಿ. ಕೌಟುಂಬಿಕ ಜೀವನದ ಸುಖಮಯ ಜೀವನ ನಿಮ್ಮದಾಗಿರುತ್ತದೆ. ದೂರದ ದೇಶದಲ್ಲಿರುವ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಸುದ್ದಿಯು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಧಾರ್ಮಿಕ ವಿಷಯಗಳಲ್ಲಿ ತುಂಬ ಸಕ್ರಿಯರಾಗಿರುತ್ತೀರಿ. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಂಪೂರ್ಣವಾಗಿ ಈ ವಾರದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ಭಾನುವಾರ ಮತ್ತು ಶನಿವಾರ ಸಂಪೂರ್ಣವಾಗಿ ಶುಭವಾಗುವ ಯೋಗ ನಿಮ್ಮದಾಗಲಿದೆ. ಆದರೂ ಸಹ ನಿಮ್ಮ ದೈನಂದಿನ ದಿನಚರಿಯನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ತುಂಬ ಉತ್ತಮ. ಮತ್ತು ವೈವಿಧ್ಯಮಯ ಮತ್ತು ಪೌಷ್ಟಿಕ ಆಹಾರವನ್ನು ವಾರಪೂರ್ತಿಯಾಗಿ ಸೇವಿಸಿ. ಸೋಮವಾರ ಮತ್ತು ಬುಧವಾರ ಸಂಪೂರ್ಣ ದುರ್ಬಲವಾಗಿರುವುದರಿಂದ ನಿಮ್ಮ ಕಾರ್ಯಕ್ಷಮತೆಯನ್ನು ಜಾಗರೂಕತೆಯಿಂದ ಮಾಡಿಕೊಂಡರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಮತ್ತು ಎಳ್ಳು ಅಕ್ಷತೆಯನ್ನು ಅರ್ಪಿಸಿ. ಬಿಳಿ ಚಂದನವನ್ನು ಅರ್ಪಿಸಿ ಆಕಳದ ಭಸ್ಮದಿಂದ ಪುಡಿ ಮಾಡಿ ಆ ಪುಡಿಯಿಂದ ಶಿವನಿಗೆ ಅಲಂಕಾರ ಮಾಡಿಸಿ ಬಿಲ್ವಪತ್ರೆಯನ್ನು ಧರಿಸಿ ಅಷ್ಟೋತ್ತರವನ್ನು ಮಾಡಿಕೊಂಡರೆ ಸಂಪೂರ್ಣ ಶುಭವಾಗುವ ಯೋಗ ನಿಮ್ಮದಾಗಲಿದೆ. ಅದರ ಜೊತೆಗೆ ವಾರ ಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಈ ವಾರ ನಿಮಗೆ ಬಿಳಿಯ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 7 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡುತ್ತದೆ. ಇನ್ನು ಮಿಥುನ ಲಗ್ನ ಮಿಥುನ ರಾಶಿಯಲ್ಲಿ ಹುಟ್ಟಿದವರ ವಿಶೇಷತೆಯನ್ನು ನೋಡೋಣ. ವಾರದ ಆರಂಭವು ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಸಂಪೂರ್ಣ ಜವಾಬ್ದಾರಿಗಳನ್ನು ನೀವು ಉತ್ತಮವಾಗಿ ವಾರ ಪೂರ್ತಿ ನಿರ್ವಹಿಸುವವರಿದ್ದೀರಿ. ಇದರಿಂದ ನೀವು ಸಂಪೂರ್ಣವಾಗಿ ಜನರಿಂದ ಮತ್ತು ಕುಟುಂಬದವರಿಂದ ಮತ್ತು ಆಫೀಸಿನ ಕಡೆಯಿಂದ ಸಂಪೂರ್ಣವಾಗಿ ಪ್ರಶಂಸೆಗೆ ಒಳಗಾಗುತ್ತೀರಿ. ಆದರೂ ವೈವಾಹಿಕ ಸಂಬಂಧಗಳಲ್ಲಿ ಮಾಧುರ್ಯ ಮತ್ತು ಪ್ರೀತಿ ವಾತ್ಸಲ್ಯ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ. ಹೊಸ ಗುರಿಗಳ ಬಗ್ಗೆ ನೀವು ತುಂಬ ಸಕ್ರಿಯರಾಗಿರುತ್ತೀರಿ. ಪ್ರೇಮದ ಜೀವನವು ತುಂಬ ರೊಮ್ಯಾಂಟಿಕ್ ಆಗಿರುತ್ತದೆ. ಜೀವನದಲ್ಲಿ ಹೊಸ ಪ್ರೀತಿ ಪ್ರೇಮ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಗುರು ಹಿರಿಯರು ನಿಮ್ಮನ್ನು ಸಂಪೂರ್ಣ ಒಳ್ಳೆಯ ಮನಸ್ಸಿನಿಂದ ಆಶೀರ್ವಾದ ಮಾಡುವವರಿದ್ದಾರೆ. ನಿಮ್ಮ ಭವಿಷ್ಯದಲ್ಲಿ ಮದುವೆಗೆ ಸಹ ಯೋಜಿಸುವ ಯೋಗವಿದ್ದರೆ ಅದನ್ನು ಸಂಪೂರ್ಣವಾಗಿ ಪರಿಹರಿಸಿಕೊಳ್ಳುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ. ಆದರೂ ವಿವಾದಿತ ವಿಷಯಗಳನ್ನು ಸಂಪೂರ್ಣ ಬುದ್ಧಿವಂತಿಕೆಯಿಂದ ಪರಿಹರಿಸಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ. ಆನ್ಲೈನ್ ವ್ಯವಹಾರದಲ್ಲಿ ತಾವುಗಳು ತುಂಬ ಉತ್ತಮವಾದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ವಿವಾದಿತ ವಿಷಯಗಳನ್ನು ಇತ್ಯರ್ಥಪಡಿಸುವಲ್ಲಿ ಯಶಸ್ಸು ನಿಮ್ಮದಾಗಿರುತ್ತದೆ. ಆಲೋಚನೆ ಮಾಡಿ ಮಾತನಾಡುವುದರಿಂದ ತುಂಬ ಒಳಿತೆಂದು ತಿಳಿಸಬಹುದು. ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮೊಂದಿಗೆ ಸಂತೋಷವಾಗಿ ಇರುತ್ತಾರೆ ಮತ್ತು ಅವರೊಂದಿಗೆ ತಾವುಗಳು ಸಹ ಸಂತೋಷದ ವಿಷಯಗಳನ್ನು ಹಂಚಿಕೊಂಡು ಮನಸ್ಸು ಆರಾಮವಾಗಿ ಕಂಡುಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ. ಆದರೂ ನೀವು ನಿರ್ಮಾಣ ಸಂಬಂಧಿತ ಕೆಲಸಗಳಲ್ಲಿ ಅಂದರೆ ಗೃಹ ಮತ್ತು ಫ್ಯಾಕ್ಟರಿ ಮತ್ತು ಯಾವುದಾದರೂ ಕೆಲಸ ಮಾಡುವ ಕಾರ್ಮಿಕರ
ವಿಷಯದಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು. ಬುಧವಾರ ಮತ್ತು ಗುರುವಾರ ದುರ್ಬಲ ದಿನಗಳು ನಿಮ್ಮದಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದ ಮಾತಿನ ಮೇಲೆ ನಿಗಾ ಇಟ್ಟು ಮಾತನಾಡುವುದರಿಂದ ತುಂಬ ಒಳಿತೆಂದೇ ತಿಳಿಸಬಹುದು. ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಠಣವನ್ನು ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ. ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಶ್ರೀ ಮಹಾಗಣಪತಿಯ ಬೀಜಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣನಿಗೆ ಮಂಗಳವನ್ನುಂಟು ಮಾಡುತ್ತದೆ. ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯವರ ವಿಶೇಷತೆಯನ್ನು ನೋಡೋಣ. ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ಈ ವಾರದಲ್ಲಿ ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಮಂಗಳನು ನಿಮ್ಮ ರಾಶಿಯಿಂದ 10ನೇ ಸ್ಥಾನಕ್ಕೆ ಹೋಗುವನಿದ್ದಾನೆ. ಈ ಕಾರಣದಿಂದಾಗಿ ನೀವು ನಿಮ್ಮ ವೃತ್ತಿಪರದ ಜೀವನದ ಬಗ್ಗೆ ತುಂಬ ಗಂಭೀರವಾಗಿ ಯೋಚಿಸುತ್ತಿರುತ್ತೀರಿ. ಯಾವ ತೊಂದರೆಯಾಗುವುದಿಲ್ಲ, ಧೈರ್ಯದಿಂದಿರಿ. ಇನ್ನು ಯೋಜನಾಬದ್ಧವಾಗಿ ಮಾಡುವ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ಸಿಗಲಿದೆ. ಹೊಸ ತಂತ್ರಜ್ಞಾನದ ಬಳಕೆಯ ಬಗ್ಗೆ ನಿಮಗೆ ತುಂಬ ಕುತೂಹಲವಿರುತ್ತದೆ. ಉದ್ಯೋಗಿಗಳು ವ್ಯಾಪಾರ ಯೋಜನೆಗಳನ್ನು ಮಾಡುವ ಮತ್ತು ನಡೆಸಿಕೊಳ್ಳುವ ಯೋಜನೆ ನಿಮ್ಮದಾಗುತ್ತದೆ. ನಿಮ್ಮ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನೀವು ಉತ್ತಮ ಪ್ರಶಸ್ತಿಗಳನ್ನು ಪ್ರಯತ್ನಗಳನ್ನು ಸಹ ಪಡುತ್ತೀರಿ. ಜೊತೆಗೆ ಪ್ರಶಸ್ತಿಯನ್ನು ಅದರಿಂದ ಗಳಿಸಿಕೊಳ್ಳುವ ಸಾಧ್ಯತೆ ನಿಮ್ಮದಿದೆ. ನೀವು ಉಪಯುಕ್ತ ಕ್ರಮಗಳನ್ನು ತೆಗೆದುಕೊಂಡು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುವವರಿದ್ದಾರೆ. ಅದರ ಜೊತೆಗೆ ವಿವಾಹಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ವಿವಾಹವಾಗುವ ಉತ್ತಮ ಒಂದು ಸಾಧ್ಯತೆ ನಿಮ್ಮದಾಗಲಿದೆ. ಅಥವಾ ವಿವಾಹ ನಿಶ್ಚಯವಾಗುವ ಸಾಧ್ಯತೆಯೂ ಸಹ ನಿಮ್ಮದಾಗಲಿದೆ. ಉತ್ತಮ ವಿವಾಹ ಸಂಬಂಧಗಳನ್ನು ಸಂಪೂರ್ಣವಾಗಿ ಪಡೆದು ಅದರಿಂದ ಸುಖವನ್ನು ಅನುಭವಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ಸೋಮವಾರದಿಂದ ಗುರುವಾರದವರೆಗಿನ ಸಮಯವು ಸಂಪೂರ್ಣವಾಗಿ ನಿಮಗೆ ಮಂಗಳಕರವಾಗಿರುತ್ತದೆ. ಅದಕ್ಕಾಗಿಯೇ ನೀವು ಸಂಪೂರ್ಣ ಆಹಾರ ಪದ್ಧತಿಯನ್ನು ನಿಯಂತ್ರಿಸಿ. ವಾರಾಂತದಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಎಲ್ಲಿ ಎಂದರಲ್ಲಿ ಹೆಚ್ಚಿನ ಮಸಾಲೆ ಪದಾರ್ಥಗಳನ್ನು ತಿಂದು ಅನಾರೋಗ್ಯಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಎಚ್ಚರದಿಂದ ಆ ಪ್ರಸಾದವನ್ನು ಸೇವಿಸಿ ಮನೆಯಲ್ಲೇ ಸಾಧ್ಯವಾದಷ್ಟು ಊಟ ಮಾಡಿ. ಎಳೆನೀರನ್ನು ತೆಗೆದುಕೊಳ್ಳುವುದರಿಂದ ತುಂಬ ಉತ್ತಮವಾದ ಆರೋಗ್ಯ ನಿಮ್ಮದಾಗಲಿದೆ. ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಮತ್ತು ಶನಿವಾರದಂದು ಸುಂದರಕಾಂಡವನ್ನು ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ಸಂಪೂರ್ಣ ಶುಭವೆಂದೇ ತಿಳಿಸಬಹುದು. ವಾರಪೂರ್ತಿ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ನಮಃ ಶಿವಾಯ ಅಥವಾ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನಿಮಗೆ ಅನೇಕ ಅನುಭವಗಳನ್ನು ತಂದುಕೊಡುವ ವಾರ ನಿಮ್ಮದಾಗಲಿದೆ. ಒಳ್ಳೆಯ ಅನುಭವಗಳನ್ನು ಅನುಭವಿಸುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯವು ಇದ್ದಕ್ಕಿದ್ದಂತೆ ಹೆಚ್ಚಾಗಲಿದೆ. ಹೆಚ್ಚಿನ ಗೌರವ ಸಿಗುವ ಸಾಧ್ಯತೆ ನಿಮ್ಮದಾಗಲಿದೆ. ಪ್ರಭಾವಿ ವ್ಯಕ್ತಿಗಳ ಗಮನಕ್ಕೆ ಮತ್ತು ಅವರ ಪ್ರಭಾವಕ್ಕೆ ತಾವುಗಳು ಒಳಗಾಗುವ ಸಾಧ್ಯತೆ ಇದೆ. ಎಚ್ಚರದಿಂದ ಈ ಕಾರ್ಯವನ್ನು ನಿರ್ವಹಿಸಿಕೊಳ್ಳಿ. ಜನರ ಮುಂದೆ ನಿಮ್ಮ ಸಾಮರ್ಥ್ಯಗಳನ್ನು ಚೆನ್ನಾಗಿ ಪ್ರದರ್ಶಿಸಲು ನಿಮಗೆ ಈ ವಾರ ತುಂಬ ಸಾಧ್ಯವಾಗುತ್ತದೆ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳನ್ನು ಕಾಣಿಸಿಕೊಂಡರೆ ಅದರಿಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಯಶಸ್ಸನ್ನು ಸಹ ಕಂಡುಕೊಳ್ಳುತ್ತೀರಿ. ಇನ್ನು ಬ್ಯಾಂಕಿನಲ್ಲಿ ನೌಕರಿ ಮಾಡುವ ಬ್ಯಾಂಕಿಂಗ್ ಸೇವಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ಆದರೂ ಲೆಕ್ಕಪತ್ರದಲ್ಲಿ ಸ್ವಲ್ಪ ಏರುಪೇರಾಗುವುದರಿಂದ ಜಾಗರೂಕತೆಯಿಂದ ಇದ್ದರೆ ತುಂಬ ಉತ್ತಮ. ಇಲ್ಲದಿದ್ದರೆ ವಿನಾಕಾರಣ ನಿಮ್ಮ ಮೇಲೆ ತೊಂದರೆಯಾಗುವ ಸಾಧ್ಯತೆ ಇದೆ. ವಾರದವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ನಿಮ್ಮ ಶತ್ರುವನ್ನು ಗೆಲ್ಲುವ ಸಾಧ್ಯತೆ ಈ ವಾರದಲ್ಲಿ ನಿಮ್ಮದಾಗಲಿದೆ. ನಿಮ್ಮ ಯಾವುದೇ ಆಸೆಗಳು ಈಡೇರುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ. ವಾರದ ಕೊನೆಯ 3 ದಿನಗಳು ಸಂಶೋಧನಾ ಕಾರ್ಯದಲ್ಲಿ ತೊಡಗಿರುವ ಜನರಿಗೆ ಸಾಕಷ್ಟು ಆಹ್ಲಾದಕರವಾಗಿರುತ್ತದೆ. ವಿಶೇಷ ಸಂಶೋಧನೆಯಲ್ಲಿ ತಾವುಗಳು ಪ್ರಗತಿಯನ್ನು ಸಹ ಸಾಧಿಸುತ್ತೀರಿ. ಜೊತೆಗೆ ನಿಮ್ಮೊಂದಿಗೆ ವಾಸಿಸುವ ನಿಮ್ಮ ಬಗ್ಗೆ ಅಸೂಯೆಪಟ್ಟ ಜನರಿಂದ ನೀವು ದೂರವಿರುವುದು ಹೆಚ್ಚಾಗಬಹುದು. ಭಾನುವಾರ ಮತ್ತು ಸೋಮವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದ ಮಾತಿನ ಮೇಲೆ ನಿಗಾ ಇಟ್ಟು ನಿಮ್ಮ ಕಾರ್ಯದ ಮೇಲೆ ನಿಗಾ ಇಟ್ಟು ಒಳ್ಳೆಯ ಕೆಲಸಕ್ಕೆ ಮುಂದಾದರೆ ತುಂಬ ಒಳಿತನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಪರಿಹಾರವನ್ನು ನೋಡುವುದಾದರೆ ಸೂರ್ಯ ದೇವರಿಗೆ ಕೆಂಪು ಚಂದನದ ಮಿಶ್ರಿತ ನೀರನ್ನು ಅರ್ಪಿಸಿ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಆ ಸೂರ್ಯ ದೇವರಿಗೆ ನಮಸ್ಕರಿಸುವುದರಿಂದ ತುಂಬ ಉತ್ತಮವಾದ ಒಂದು ಕಾರ್ಯ ನಿಮ್ಮದಾಗಲಿದೆ. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ. ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಮಂಗಳವನ್ನುಂಟು ಮಾಡುತ್ತದೆ.
ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ಪ್ರಯಾಣದ ಬಗ್ಗೆ ತುಂಬ ಕುತೂಹಲದಿಂದ ಇರುತ್ತೀರಿ. ಹೊಸ ಮಾಹಿತಿಯನ್ನು ಸಂಗ್ರಹಿಸುವ ಬಯಕೆ ನಿಮ್ಮದಾಗಲಿದೆ ಮತ್ತು ಅದನ್ನು ವಿಶೇಷವಾಗಿ ಹೊಂದಿರುತ್ತೀರಿ. ಇದರಿಂದ ನೀವು ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಸಕ್ರಿಯರಾಗಿ ಆಸಕ್ತಿಯನ್ನು ಹೊಂದುತ್ತೀರಿ ಮತ್ತು ಅದರ ಜೊತೆಗೆ ಸಂತೋಷವನ್ನು ಸಹ ಹೊಂದಿರುತ್ತೀರಿ. ನಿಮ್ಮ ಕೆಲಸದ ಶೈಲಿಯಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಲು ಪ್ರಯೋಜನವನ್ನು ಮತ್ತು ಯೋಜನೆಯನ್ನು ಹಾಕಿಕೊಂಡಿರುತ್ತೀರಿ. ಅದರಿಂದ ಶುಭವಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ನೀವು ಜನರ ಅಭಿಪ್ರಾಯವನ್ನು ತೆಗೆದುಕೊಳ್ಳಬಹುದು. ವ್ಯಾಪಾರ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಯನ್ನು ಈ ವಾರ ಪರಿಹರಿಸಲಾಗುವುದು. ನಿಮ್ಮ ಅದೃಷ್ಟ ಇದ್ದಕ್ಕಿದ್ದಂತೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ನೀವು ಉತ್ತಮ ಖ್ಯಾತಿಯನ್ನು ಸಹ ಪಡೆಯಬಹುದು. ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿರಲಿ. ನಿಮ್ಮ ಆಸಕ್ತಿಗೆ ತಕ್ಕಂತೆ ಕೆಲಸ ಮಾಡುವ ಮೂಲಕ ಮಾನಸಿಕ ತೃಪ್ತಿಯನ್ನು ಸಹ ತಾವುಗಳು ಅನುಭವಿಸುತ್ತೀರಿ. ವಾರಾಂತವು ತಮಗೆ ಸಂಪೂರ್ಣವಾಗಿ ಉತ್ತಮ ಆನಂದವನ್ನು ತಂದುಕೊಡುವ ಸಾಧ್ಯತೆ ನಿಮ್ಮದಾಗಲಿದೆ. ಆದರೂ ತುಂಬ ಹೊಗಳುಭಟ್ಟರು ಇರುವ ರೀತಿಯಲ್ಲಿ ಅವರಿಂದ ದೂರವಿರಿ. ಸೋಮವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ನಿಮ್ಮ ಕಾರ್ಯಗಳನ್ನು ಮುಂದೂಡಿದರೆ ತುಂಬ ಒಳ್ಳೆಯದು. ಇನ್ನು ಪರಿಹಾರವನ್ನು ನೋಡುವುದಾದರೆ ಹನುಮಂತನಿಗೆ ಬೂಂದಿ ಲಾಡುಗಳನ್ನು ಅರ್ಪಿಸಿ ತುಂಬ ಅನುಕೂಲವಾಗುತ್ತದೆ. ಕೆಲವು ಕಡೆ ಲಡ್ಡು ಎಂದು ಸಹ ಕರೆಯುತ್ತಾರೆ. ಅದನ್ನು ಅರ್ಪಿಸಿ ಆ ಭಗವಂತನಿಂದ ಒಂದು ಕೃಪೆಗೆ ಪಾತ್ರರಾದರೆ ತುಂಬ ಉತ್ತಮ. ಇನ್ನು ಅದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಪಠನೆ ಮಾಡಿ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ತುಲಾ ಲಗ್ನ ಮತ್ತು ತುಲಾ ರಾಶಿಯವರ ವಿಶೇಷತೆಯನ್ನು ನೋಡುವುದಾದರೆ ಕೆಲಸದ ಸ್ಥಳದಲ್ಲಿ ಬದಲಾವಣೆಗೆ ಸಂಪೂರ್ಣವಾಗಿ ಶ್ರಮಿಸುತ್ತೀರಿ. ಜನರು ನಿಮ್ಮಿಂದ ಸಲಹೆಯನ್ನು ಪಡೆಯಲು ಇಷ್ಟಪಡುತ್ತಾರೆ. ತಮ್ಮ ಒಳ್ಳೆಯ ಮನಸ್ಸು ಎಲ್ಲರಿಗೆ ಆಕರ್ಷಿತವಾಗಿರುತ್ತದೆ. ನೀವು ಗಂಭೀರ ವಿಷಯಗಳ ಬಗ್ಗೆ ಸಂಶೋಧನಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ವಾರ ನಿಮಗೆ ಒಳ್ಳೆಯದಾಗಲಿದೆ. ಅದರ ಜೊತೆಗೆ ತಿಳಿದುಕೊಳ್ಳುವ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ಸಂಪೂರ್ಣವಾಗಿ ಉತ್ತಮ ಭವಿಷ್ಯವನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮಗೆ ಬಹಳಷ್ಟು ಪ್ರಯೋಜನೆಯನ್ನು ನೀಡುತ್ತದೆ. ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸುತ್ತಿದ್ದ ಶತ್ರುಗಳ ಮೇಲೆ ಈ ವಾರವು ಸಂಪೂರ್ಣವಾಗಿ ನೀವೇ ಪ್ರಾಬಲ್ಯವನ್ನು ಸಾಧಿಸುತ್ತೀರಿ. ಅಧಿಕಾರಿ ವರ್ಗದವರು ನಿಮ್ಮನ್ನು ತುಂಬ ಹೊಗಳುತ್ತಾರೆ. ನಿಮ್ಮ ಪೋಷಕರಿಂದ ನೀವು ಉತ್ತಮ ಬೆಂಬಲವನ್ನು ಸಹ ಪಡೆಯುವ ಸಾಧ್ಯತೆ ಇದೆ. ನೀವು ನಿಗೂಢ ವಿಜ್ಞಾನಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೀರಿ. ಜೊತೆಗೆ ಜ್ಯೋತಿಷ್ಯದ ಜ್ಞಾನದ ಕಡೆ, ನಿಮ್ಮ ತಂತ್ರಜ್ಞಾನದ ಕಡೆ, ಹೆಚ್ಚಿನ ಕ್ಷೇತ್ರದ ಕಡೆ ತಾವು ಗಮನವನ್ನು ಹರಿಸುವ ಸಾಧ್ಯತೆ ಇದೆ. ನಿಮ್ಮ ಒಲವು ಹೆಚ್ಚಾಗಲಿದೆ. ಭಾನುವಾರದಿಂದ ಮಂಗಳವಾರದವರೆಗಿನ ಸಮಯವು ತುಂಬ ಮಂಗಳಕರವಾಗಿರುತ್ತದೆ. ಅದರ ಜೊತೆಗೆ ತಾವುಗಳು ಬುಧವಾರದಿಂದ ಶನಿವಾರದವರೆಗಿನ ಸಮಯವು ನಕಾರಾತ್ಮಕವಾಗಿರುವುದರಿಂದ ಆಲೋಚಿಸಿ ಕಾರ್ಯವನ್ನು ಕೈಗೊಳ್ಳುವುದರಿಂದ ತುಂಬ ಉತ್ತಮವೆಂದೇ ಹೇಳಬಹುದು. ಜೊತೆಗೆ ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಗುರು ಹಿರಿಯರ ಪಾದಸ್ಪರ್ಶ ಮಾಡಿ ನಿಮ್ಮ ಕಾರ್ಯವನ್ನು ಮುಂದುವರಿಸಿದರೆ ತುಂಬ ಉತ್ತಮ. ಜೊತೆಗೆ ಎಲ್ಲ ಅಡೆತಡೆಗಳು ದೂರಾಗುವ ಸಾಧ್ಯತೆ ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ ಶಿವನಿಗೆ ಕೆಂಪು ಚಂದನದ ನೀರಿನಿಂದ ಅಭಿಷೇಕವನ್ನು ಮಾಡಿಸಿದರೆ ತುಂಬ ಒಳಿತೆಂದೇ ಹೇಳಬಹುದು. ಜೊತೆಗೆ ವಾರ ಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಬೀಜಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ. ಜೊತೆಗೆ ಬಿಳಿಯ ವರ್ಣ ಈ ವಾರ ಪೂರ್ತಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 7 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ವೃಶ್ಚಿಕ ಲಗ್ನ ರಾಶಿಯಲ್ಲಿ ಜನನದ ವಿವರವನ್ನು ನೋಡೋಣ. ಈ ವಾರ ನೀವು ಸಂದರ್ಭಗಳನ್ನು ತುಂಬ ಉತ್ತಮವಾಗಿ ನಿರ್ವಹಿಸುತ್ತೀರಿ. ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಪರಿಹರಿಸಿಕೊಳ್ಳುತ್ತೀರಿ. ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಇಮೇಜನ್ನು ಸುಧಾರಿಸಿಕೊಳ್ಳುವಲ್ಲಿ ನೀವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನೀವು ವಿರುದ್ಧ ಲಿಂಗದ ಜೊತೆಯ ವ್ಯಕ್ತಿಯಿಂದ ಆಕರ್ಷಿತರಾಗಿರುತ್ತೀರಿ. ಉನ್ನತ ಶಿಕ್ಷಣಕ್ಕೆ ಈ ವಾರವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿದೆ. ವೃತ್ತಿಪರ ಶಿಕ್ಷಣವನ್ನು ಅನುಭವಿಸುವವರು, ವಿದ್ಯಾರ್ಥಿಗಳು ಮತ್ತು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು, ಈಗಾಗಲೇ ಪ್ರವೇಶವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಾರ ನಿಮ್ಮದಾಗಲಿದೆ. ಜೊತೆಗೆ ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವ ಜನರು ಇದ್ದಕ್ಕಿದ್ದಂತೆ ಉದ್ಯೋಗಾವಕಾಶಗಳನ್ನು ಪಡೆಯುತ್ತೀರಿ. ವ್ಯವಹಾರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ಸಗಟು ವ್ಯಾಪಾರಿಗಳಿಗೆ ವಾರವು ತುಂಬ ಒಳ್ಳೆಯದೆಂದೇ ತಿಳಿಸಬಹುದು. ನಿಮ್ಮ ಗ್ರಾಹಕರು ನಿಮ್ಮಿಂದ ತೃಪ್ತಿಯನ್ನು ಹೊಂದಿ ಅದರಿಂದ ಒಳ್ಳೆಯ ವ್ಯಾಪಾರವನ್ನು ಸಹ ತಾವು ಅನುಭವಿಸುವವರಿದ್ದೀರಿ. ನಿಮ್ಮ ರೆಗ್ಯುಲರ್ ವ್ಯಾಪಾರಿಗಳು ನಿಮ್ಮಿಂದ ವ್ಯಾಪಾರದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುತ್ತಾರೆ. ವಿವಾಹವಾಗುವ ಸಂಬಂಧಿಯ ವಿವಾಹಗಳು ಸಹ ಈ ವಾರದಲ್ಲಿ ವಿದ್ಯಾರ್ಥಿನಿಯರಿಗೆ ನಿಶ್ಚಯವಾಗುವ ಸಾಧ್ಯತೆ ಇದೆ. ಬುಧವಾರ ಮತ್ತು ಗುರುವಾರ ಶುಭ ದಿನಗಳಾಗಿರುತ್ತವೆಂದು ತಿಳಿಸುತ್ತಾ, ಜೊತೆಗೆ ತಾವು ವೈವಾಹಿಕ ಜೀವನದಲ್ಲಿ ಯಾವುದೇ ಸಂಘರ್ಷದಂತಹ ಪರಿಸ್ಥಿತಿ ಇದ್ದರೆ
ಸಂಪೂರ್ಣ ಶಾಂತತೆಯಿಂದ ಇದ್ದರೆ ತುಂಬ ಉತ್ತಮ. ಈ ವಾರ ನೀವು ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಶಾಂತತೆಯಿಂದ ಇದ್ದರೆ ತುಂಬ ಜೀವನದಲ್ಲಿ ಅನುಕೂಲವಾಗುವ ಸಾಧ್ಯತೆ ಇದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ನಿಮಗೆ ಹತ್ತಿರವಿರುವ ಅಥವಾ ಅನುಕೂಲ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಒಳಿತನ್ನು ತಾವು ಕಂಡುಕೊಳ್ಳುತ್ತೀರಿ. ಜೊತೆಗೆ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಧನಸ್ಸು ಲಗ್ನ ಮತ್ತು ಧನಸ್ಸು ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ ಈ ವಾರ ನೀವು ಸಾಮಾಜಿಕ ಸೇವೆಗೆ ಸಂಬಂಧಿಸಿದ ಕೆಲಸದಲ್ಲಿ ಸ್ವಲ್ಪ ಭಾಗವಹಿಸುವಿಕೆಯನ್ನು ತೋರಿಸುವ ಸಾಧ್ಯತೆ ಇದೆ. ನೀವು ಸ್ವಭಾವತಃ ಸಾಕಷ್ಟು ಧಾರ್ಮಿಕರಾಗಿರುತ್ತೀರಿ. ಅಗತ್ಯವಿರುವ ಜನರಿಗೆ ನೀವು ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಳ್ಳುವವರಿದ್ದೀರಿ. ನಿಮ್ಮ ಹೆಚ್ಚಿನ ಕೆಲಸವನ್ನು ಫೋನ್ ಮೂಲಕವೇ ಮಾಡಿಕೊಳ್ಳುತ್ತೀರಿ. ನಿಮ್ಮ ಸಂಗಾತಿಯಿಂದ ಸಲಹೆ ಪಡೆದು ಕೆಲಸ ಮಾಡುವ ಶುಭಯೋಗ ನಿಮ್ಮದಾಗಲಿದೆ. ನೀವು ಇತ್ತೀಚೆಗೆ ನಿಮ್ಮ ಸ್ಥಳವನ್ನು ಬದಲಾಯಿಸಿದ್ದರೆ ಅದನ್ನು ರದ್ದುಗೊಳಿಸಿಕೊಂಡರೆ ತುಂಬ ಉತ್ತಮ. ಇನ್ನು ಕುಟುಂಬದಲ್ಲಿ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ವಿಸ್ತರಣೆಗಾಗಿ ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾಗಬಹುದು. ಹಳೆಯ ಸ್ನೇಹಿತರನ್ನು ಭೇಟಿಯಾಗಲು ನೀವು ತುಂಬ ಒಳ್ಳೆಯ ದಿನಗಳೆಂದೇ ಹೇಳಬಹುದು. ಅದರ ಜೊತೆಗೆ ಆನಂದವನ್ನು ಸಹ ಅವರಿಂದ ಅನುಭವಿಸುತ್ತೀರಿ. ಬುಧವಾರದ ನಂತರದ ಸಮಯವು ತುಂಬ ಉತ್ತಮವಾಗಿರುತ್ತದೆ. ಆದರೂ ಸಹ ತಾವುಗಳು ಪ್ರೀತಿಯ ಸಂಬಂಧಗಳಲ್ಲಿ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವುದು, ಅಲಂಕಾರವನ್ನು ಕಾಪಾಡಿಕೊಳ್ಳುವುದನ್ನು ಮರೆಯಬೇಡಿ. ಭಾನುವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದೇ ತಿಳಿಸುತ್ತಾ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಸಂಕಟನಾಶಕ ಗಣಪತಿಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಸಂಪೂರ್ಣ ಶುಭವೆಂದೇ ತಿಳಿಸಬಹುದು. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 12 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಮಕರ ಲಗ್ನ ಮತ್ತು ಮಕರ ಜನನವಾದವರ ವಿಶೇಷತೆಯನ್ನು ನೋಡೋಣ. ವಾರದ ಆರಂಭವು ನಿಮಗೆ ತುಂಬ ಶುಭಕರವಾಗಿರುತ್ತದೆ. ನಿಮ್ಮ ಯೋಜನೆಗಳು ಆಕಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಾರಂಭಿಸುತ್ತವೆ. ಅದು ನಿಮಗೆ ತುಂಬ ಸಂತೋಷವನ್ನು ಸಹ ನೀಡುತ್ತದೆ. ಜನರು ನಿಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ಹೊಗಳಿಕೊಳ್ಳುವ ಸಾಧ್ಯತೆ ಇದೆ. ಪ್ರೇಮ ವಿವಾಹಕ್ಕೆ ಕುಟುಂಬ ಸದಸ್ಯರು ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತಾರೆ. ಆದರೂ ಎಚ್ಚರದಿಂದ ಮಾಡಿಕೊಂಡರೆ ತುಂಬ ಉತ್ತಮ. ತೀರ್ಥಯಾತ್ರೆಗೆ ಸಂಬಂಧಿಸಿದಂತೆ ಮನೆಯಲ್ಲಿ ಸಂಪೂರ್ಣವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ನೀವು ಭಾನುವಾರ ಎಲ್ಲಿಯೋ ಪ್ರಯಾಣದಿಂದ ದೂರ ಹೋಗುವ ಮತ್ತು ಹೋಗಿ ಬರುವ ಆರೋಗ್ಯದಿಂದ ಹೋಗಿ ಬರುವ ಸಾಧ್ಯತೆ ಇದೆ. ಜೊತೆಗೆ ಮನೆಯಲ್ಲಿ ಮಕ್ಕಳ ಸಾಧನೆಯಿಂದ ಮನಸ್ಸಿಗೆ ಸಂಪೂರ್ಣವಾಗಿ ಸಂತೋಷ ಆನಂದವನ್ನು ಕಂಡುಕೊಳ್ಳುತ್ತೀರಿ. ಯುವಕರು ಯಾವುದೇ ವೃತ್ತಿ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಾಧ್ಯತೆ ನಿಮ್ಮದಿದೆ. ನಿಮ್ಮ ದೈನಂದಿನ ದಿನಚರಿ ಮತ್ತು ಆಹಾರ ಕ್ರಮವನ್ನು ಸ್ವಲ್ಪ ಯೋಜಿಸಿಕೊಂಡು ಮಾಡಿದರೆ ತುಂಬ ಉತ್ತಮ. ನಿಮ್ಮ ಸಂಗಾತಿಯೊಂದಿಗೆ ಹೊರಗಡೆ ಹೋಗಿ ಆನಂದವನ್ನು ಅನುಭವಿಸಿ ಬರುವ ಸಾಧ್ಯತೆ ನಿಮ್ಮದಾಗಲಿದೆ. ಹೊರಗಡೆ ಹೋಗಲು ನೀವು ಯೋಜಿಸುತ್ತಿದ್ದರೆ ತುಂಬ ಉತ್ತಮ. ಭಾನುವಾರ ಮತ್ತು ಶುಕ್ರವಾರ ಶುಭ ದಿನಗಳಾಗಿರುತ್ತವೆ ಎಂದು ತಿಳಿಸುತ್ತಾ ಅದರ ಜೊತೆಗೆ ನಿಮ್ಮ ಜೀವನದ ಶುಭ ಸಂದರ್ಭದಲ್ಲಿ ವೈದ್ಯರನ್ನು ನೇರವಾಗಿ ಸಂಪರ್ಕಿಸಿ ಅನಾರೋಗ್ಯಕ್ಕೆ ಈಡಾಗುವ ಸಾಧ್ಯತೆ ವಾರ ನಿಮ್ಮದಾಗಲಿದೆ. ಸಾಕಷ್ಟು ಪ್ರಮಾಣದ ನೀರನ್ನು ಸೇವಿಸಿ. ಸೋಮವಾರ ಮತ್ತು ಬುಧವಾರ ಶುಭ ದಿನಗಳಿಲ್ಲದ ಕಾರಣ ಆರೋಗ್ಯದ ಕಡೆ ಗಮನ ಕೊಡಿ. ಗುರು ಹಿರಿಯರ ಮಾತನ್ನು ಕೇಳಿ ಮನೆಯ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಕಂಡುಕೊಳ್ಳಿ. ಶಾಂತತೆಯನ್ನು ಕಾಪಾಡಿಕೊಂಡರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಹನುಮಂತನಿಗೆ ನಿಮಗೆ ಅನುಕೂಲವಾದಷ್ಟು ಜೋಳವನ್ನು ಅರ್ಪಿಸಿ ಆ ಭಗವಂತನಿಗೆ ಕೃಪೆಗೆ ಪಾತ್ರರಾಗಿ. ಜೊತೆಗೆ ವಾರ ಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಜೊತೆಗೆ ಆಕಾಶದ ನೀಲಿ ವರ್ಣ ನಿಮಗೆ ಆಗಿ ಬರುತ್ತದೆ. ಇನ್ನು ಸಾಲವನ್ನು ತೆಗೆದುಕೊಳ್ಳುವವರು, ಸಾಲವನ್ನು ತೀರಿಸುವವರು ಏನು ಮಾಡಬೇಕೆಂದರೆ ಫೈನಾನ್ಸ್ಗಳಲ್ಲಾಗಲಿ ಬ್ಯಾಂಕ್ಗಳಲ್ಲಾಗಲಿ ಅಥವಾ ಊರಿನಲ್ಲಿ ಇಷ್ಟು ಪರ್ಸೆಂಟೇಜ್ ಬಡ್ಡಿಯಿಂದ ತೆಗೆದುಕೊಳ್ಳಿ, 2 ರೂಪಾಯಿ ಬಡ್ಡಿ 4 ರೂಪಾಯಿ ಬಡ್ಡಿಯಿಂದ ತೆಗೆದುಕೊಳ್ಳುವ ರೈತಾಪಿ ವರ್ಗದವರು, ಕಷ್ಟದಲ್ಲಿರುವವರು ಯಾವುದೇ ಕಾರಣಕ್ಕೆ ಯಾರಿಂದಲೂ ಬುಧವಾರ ಮಾತ್ರ ಸಾಲವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಜೀವನ ಪೂರ್ತಿಯ ಸಾಲವನ್ನು ತೀರಿಸುವುದು ಆಗುವುದಿಲ್ಲ. ಕೊಡುವವರೂ ಸಹ ಬುಧವಾರವನ್ನು ಯಾರಿಗೆ ಹಣವನ್ನು ನೀಡಬಾರದು. ಜೊತೆಗೆ ಸಾಲ ತೀರಿಸಲು ಒಳ್ಳೆಯ ವಾರವೆಂದರೆ ಶನಿವಾರ. ಮುಂಜಾನೆಯಿಂದ ಸಂಜೆಯವರೆಗೆ ಯಾರ ಹತ್ತಿರ ನೀವು ಸಾಲವನ್ನು ತೆಗೆದುಕೊಂಡಿರುತ್ತೀರಿ ಆ ಸಾಲವನ್ನು ತೀರಿಸಲು ತುಂಬ ಉತ್ತಮ ವಾರವೆಂದೇ ತಿಳಿಸಬಹುದು. ಜೊತೆಗೆ ನಿಮಗೆ ಅನುಕೂಲವಾದರೆ ಪ್ರತಿ
ಅಮಾವಾಸ್ಯೆಯ ನಂತರ ಬರುವ ಮೊದಲ ಶುಕ್ರವಾರದಂದು ಒಂದು ಹಿಡಿ ಸಕ್ಕರೆ, ಒಂದು ಹಿಡಿ ಉಪ್ಪು, ಹಳ್ಳುಪ್ಪು ಅದನ್ನು ಗಾಜಿನ ಬಟ್ಟಲದಲ್ಲಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಟ್ಟು ಈ ಶುಕ್ರವಾರ ಇಟ್ಟರೆ ಮುಂದಿನ ಶುಕ್ರವಾರವನ್ನು ಬಿಟ್ಟು ಶನಿವಾರದಂದು ನಿಮ್ಮ ಕೈ ತೊಳೆಯುವ ನೀರಿನಲ್ಲಿ ಅದನ್ನು ಹಾಕಿ ಕೈ ತೊಳೆದುಕೊಂಡರೆ ಮನೆಯಲ್ಲಿ ಸಂಪೂರ್ಣ ಹಣದ ಅವಶ್ಯಕತೆಯ ಜೊತೆಗೆ ಎಲ್ಲ ಕಷ್ಟಗಳು ನೀಗಿಸುತ್ತವೆ ಎಂದು ತಿಳಿಸುತ್ತಾ ಬನ್ನಿ. ಅದರ ಜೊತೆಗೆ ತಾವುಗಳೆಲ್ಲರೂ ಮಾಡಿಕೊಳ್ಳಿ. ನೀವು ತಿಳಿದುಕೊಂಡ ನಂತರ ನಿಮ್ಮ ಆಪ್ತೇಷ್ಟರಿಗೂ ಸಹ ಈ ಟಿಪ್ಸನ್ನು ಒಳ್ಳೆಯದಾಗಲಿ ಎಂದು ತಿಳಿಸಿ, ಒಳ್ಳೆಯ ಮನಸ್ಸಿನಿಂದ ತಿಳಿಸಿ, ಅವರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಎಂದು ತಿಳಿಸುತ್ತಾ ಬನ್ನಿ. ಈಗ ಕುಂಭರಾಶಿಯ ಮತ್ತು ಕುಂಭ ಲಗ್ನದಲ್ಲಿ ಕುಂಭರಾಶಿಯಲ್ಲಿ ಜನಿಸಿದ ವಿಶೇಷತೆಯನ್ನು ನೋಡುವುದಾದರೆ, ನಿಮ್ಮ ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ನೀವು ತುಂಬ ಜಾಗರೂಕರಾಗಿರುತ್ತೀರಿ. ಕೆಲವು ಬದಲಾವಣೆಗಳನ್ನು ಕಾಣುತ್ತೀರಿ ಇತ್ಯಾದಿಗಳನ್ನು ಮನೆಯಲ್ಲಿ ಯೋಜನೆ ಮಾಡುವ ಸಾಧ್ಯತೆ ನಿಮ್ಮದಾಗಲಿದೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಕಾಣುವಿರಿ. ಕೃಷಿ ಕೆಲಸಗಳಿಗೆ ಅಂದರೆ ರೈತಾಪಿ ವರ್ಗದವರಿಗೆ ಸಂಬಂಧಿಸಿದ ಜನರಿಗೆ ಈ ವಾರವು ಸಂಪೂರ್ಣವಾಗಿ ಮಂಗಳಕರವಾಗಿದೆ. ಬಿತ್ತನೆಯ ಬಿತ್ತುವುದಾಗಲಿ ಅಥವಾ ಬಿತ್ತನೆಯನ್ನಾಗಲಿ ನಾಟಿ ಮಾಡುವುದಾಗಲಿ ಅಥವಾ ಹೊಲವನ್ನು ಶುಭ್ರ ಮಾಡಿಕೊಳ್ಳಲು ತುಂಬ ಒಳ್ಳೆಯ ವಾರವೆಂದೇ ತಿಳಿಸಬಹುದು. ಸಾಧ್ಯವಾದಷ್ಟು 100ಕ್ಕೆ 90ರಷ್ಟು ಈ ವಾರ ರೈತಾಪಿ ವರ್ಗದವರಿಗೆ ಒಳ್ಳೆಯ ವಾರವೆಂದೇ ತಿಳಿಸುತ್ತಾ, ಜೊತೆಗೆ ಈ ವಾರವು ರೈತರಿಗೆ ಸಂಪೂರ್ಣವಾಗಿ ಮಂಗಳದಾಯಕವಾಗಿರುತ್ತದೆ. ನೀವು ವ್ಯಾಪಾರ ಚಟುವಟಿಕೆಗಳಲ್ಲಿ ತುಂಬ ನಿರತರಾಗಿರುತ್ತೀರಿ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತಾವು ಆತ್ಮವಿಶ್ವಾಸದಿಂದ ಕೂಡಿರುತ್ತೀರಿ. ನೀವು ಸಾಮಾಜಿಕ ಕಾರ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಸಹ ವಹಿಸುತ್ತೀರಿ. ಆಡಳಿತಕ್ಕೆ ಸಂಬಂಧಿಸಿದ ವ್ಯಕ್ತಿಗಳೊಂದಿಗೆ ಉನ್ನತ ಸ್ಥಾನಮಾನಗಳನ್ನು ನೀಡುವ ಸಾಧ್ಯತೆ ನಿಮ್ಮದಾಗಲಿದೆ. ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುವ ಜನರೊಂದಿಗೆ ನಿಮ್ಮ ಸಂವಹನವು ಮತ್ತು ವಾಕ್ಚಾತುರ್ಯದ ಕಡೆಗೆ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ವಾಕ್ಚಾತುರ್ಯಕ್ಕೆ ಎಲ್ಲರೂ ಪ್ರಭಾವಿತರಾಗುತ್ತಾರೆ. ಸೋಮವಾರ ಮತ್ತು ಮಂಗಳವಾರ ತುಂಬ ಒಳ್ಳೆಯ ದಿನಗಳೆಂದೇ ತಿಳಿಸಬಹುದು. ಜೊತೆಗೆ ನಿಮ್ಮ ಬಜೆಟ್ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ. ವಿನಾಕಾರಣ ದುಡ್ಡನ್ನು ಖರ್ಚು ಮಾಡಿ ಹಾಳು ಮಾಡಿಕೊಳ್ಳಬೇಡಿ. ವಾರಾಂತ್ಯದಲ್ಲಿ ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಶುಕ್ರವಾರ ಮತ್ತು ಶನಿವಾರ ನಿಮಗೆ ದುರ್ಬಲವಾಗಿರುತ್ತದೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ, ಆಲದ ಮರದ ಎಲೆಯನ್ನು ತೆಗೆದುಕೊಂಡು ಅದನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಅರಿಶಿಣ ಮತ್ತು ಕುಂಕುಮದ ನೀರಿನಿಂದ ಶ್ರೀರಾಮ ಎಂದು ಬರೆದು ಅದನ್ನು ಹನುಮಂತನ ದೇವಸ್ಥಾನದಲ್ಲಿ ಹನುಮಂತನ ಪಾದದ ಮೇಲೆ ಇಟ್ಟು ಶ್ರೀರಾಮ ಜಯ ಜಯ ರಾಮ ಎನ್ನುವ ಮಂತ್ರವನ್ನು ಶ್ರೀರಾಮ ತಾರಕ ಮಂತ್ರವನ್ನಾಗಲಿ ಪಠಣೆ ಮಾಡುವುದರಿಂದ ತುಂಬ ಒಳಿತನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ ಓಂ ಶಿವಾಯ ನಮಃ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ. ಆಕಾಶದ ನೀಲಿವರ್ಣ ಹಾಗೆ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಮೀನ ಲಗ್ನ ರಾಶಿಯಲ್ಲಿ ಜನಿಸಿದವರ ವಿಶೇಷತೆಯನ್ನು ನೋಡುವುದಾದರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕೆಲವು ಪ್ರಶಸ್ತಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಕುಟುಂಬದ ಜೀವನದಲ್ಲಿ ಸಂಪೂರ್ಣವಾಗಿ ವಾರಪೂರ್ತಿ ಸಂತೋಷವನ್ನು ಅನುಭವಿಸುವ ಯೋಗ ನಿಮ್ಮದಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಆಪ್ತತೆಯು ಹೆಚ್ಚಲಿದೆ. ಆತ್ಮವಿಶ್ವಾಸವನ್ನು ಸಹ ಎಲ್ಲರೊಂದಿಗೆ ತಾವುಗಳು ಹೊಂದಿರುತ್ತೀರಿ. ನೀವು ಯಾವುದೇ ಸರ್ಕಾರಿ ಒಪ್ಪಂದವನ್ನು ತೆಗೆದುಕೊಳ್ಳಲು ಬಯಸಿದರೆ ಅದು ತುಂಬ ಉತ್ತಮ ಒಂದು ಯಶಸ್ಸನ್ನು ತಂದುಕೊಡುತ್ತದೆ. ವಿವಾಹಿತ ವ್ಯಕ್ತಿಯ ವಿವಾಹವನ್ನು ನಿಶ್ಚಯಿಸುವ ವಾರ ನಿಮ್ಮದಾಗಲಿದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಸಂಪೂರ್ಣವಾಗಿ ಹೊಂದಿರುತ್ತೀರಿ. ನಿಮ್ಮ ಸಂಪರ್ಕಗಳು ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಹೊಸ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ವಾರದ ಮಧ್ಯದಲ್ಲಿ ಸಂದರ್ಶನಕ್ಕೆ ಹಾಜರಾಗುವ ಅಂದರೆ ಇಂಟರ್ವ್ಯೂವಿಗೆ ಹೋಗುವ ವಿದ್ಯಾರ್ಥಿನಿಯರಿಗೆ ತುಂಬ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಅಲ್ಲಿ ಉತ್ತಮವಾಗಿ ಮತ್ತು ತಾಳ್ಮೆಯಿಂದ ಉತ್ತರವನ್ನು ನೀಡಿದರೆ ತುಂಬ ಅನುಕೂಲ ವಿದ್ಯಾರ್ಥಿನಿಯರಿಗೆ ದೊರೆಯಲಿದೆ. ಅದರ ಜೊತೆಗೆ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಪರ್ಕಗಳು ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ. ಭಾನುವಾರ, ಬುಧವಾರ ಮತ್ತು ಗುರುವಾರ ಸಂಪೂರ್ಣವಾಗಿ ಶುಭವೆಂದೇ ಹೇಳಬಹುದು. ಜೊತೆಗೆ ಅನಗತ್ಯ ಚರ್ಚೆಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಔಷಧಿಗಳನ್ನು ಎಚ್ಚರಿಕೆಯಿಂದ ಬಳಸಿ. ವಾರದ ಕೊನೆಯ 2 ದಿನಗಳು ನಿಮಗೆ ಸಾಕಷ್ಟು ನಕಾರಾತ್ಮಕವಾಗಿರುವುದರಿಂದ ಎಚ್ಚರದಿಂದ ನಿಮ್ಮ ಕಾರ್ಯವನ್ನು ಮಾಡಿಕೊಂಡರೆ ತುಂಬ ಉತ್ತಮವೆಂದೇ ತಿಳಿಸಬಹುದು. ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಹನುಮಂತನ ದೇವಸ್ಥಾನದಲ್ಲಿ ಹನುಮಧ್ವಜವನ್ನು ನೀಡಿ ಹನುಮಂತನಿಗೆ ಪ್ರಾರ್ಥನೆ ಮಾಡಿದರೆ ತುಂಬ ಯಶಸ್ಸನ್ನು ಕಂಡುಕೊಳ್ಳಬಹುದು. ಅದಾಗದಿದ್ದರೂ ನಿಮ್ಮ ಮನೆಯ ಮೇಲೆ ಹನುಮಧ್ವಜವನ್ನು ಧರಿಸಿ ನೆಟ್ಟು ಅದಕ್ಕೆ ನಮಸ್ಕರಿಸಿದರೆ ತುಂಬ ಒಳ್ಳೆಯದು. ನೈಋತ್ಯ ದಿಕ್ಕಿನಲ್ಲಿಡಬೇಕು.
ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವರಿಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ತಾವುಗಳೆಲ್ಲರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.